ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವಂತಹ ಅಭಿಮನ್ಯು ನೇತೃತ್ವದ ಗಜಪಡೆಗೆ ವಿಶೇಷ ಆಹಾರವನ್ನು ಈಗ ನೀಡಲಾಗ್ತಿದೆ. ಈ ಕುರಿತು ಆನೆಗಳ ಉಸ್ತುವಾರಿಯನ್ನು ಹೊತ್ತಿರುವಂತಹ ಅರಣ್ಯಾಧಿಕಾರಿಯಾದಂತಹ DCF ಡಾಕ್ಟರ್ ಪ್ರಭು ಗೌಡ ಅವರು ಮಾಹಿತಿ ನೀಡ್ತಾರೆ. ಸರ್, ಈಗ ಆನೆಗಳಿಗೆ ಯಾವ ರೀತಿಯ ಫುಡ್ಗಳನ್ನ ನೀಡ್ತಾ ಇದ್ದೀರಿ ಅಂತ? ದಿನಂಪ್ರತಿ ಈಗೇನು ನಾಡ ಹಬ್ಬ ಅಂತಂದರೆ ಇಟ್ಸ್ ಹಬ್ಬದ ವಾತಾವರಣ ಇರಬೇಕು. ನಮ್ಮ ಆನೆಗಳಿಗೂ ಕೂಡ ಒಳ್ಳೆ ಇದು ಫುಡ್ಡನ್ನು ಕೊಡಬೇಕು. ಅವು ಕೂಡ ಆ ಹಬ್ಬದ ಇದನ್ನು ಅನುಭವಿಸ್ಬೇಕು ಅಂತೇಳಿ, ಆಮೇಲೆ ಅದೇ ರೀತಿ ಅದಕ್ಕೆ ಸ್ಟ್ರೆಂತ್ ಬರಬೇಕು, ಸ್ಟೆಮಿನಾ ಬರಬೇಕು ಅಂತೇಳಿ ಸ್ಪೆಷಲ್ ರೇಷನ್ನು ಮತ್ತು ಸ್ಪೆಷಲ್ ಪೌಡರ್ ಇದನ್ನು ನಾವು ಕೊಡ್ತೀವಿ. ಸೊ ಸ್ಪೆಷಲ್ ಪೌಡ್ರಲ್ಲಿ ಬಂದುಬಿಟ್ಟು ನಾವು ಕಬ್ಬು, ಆಮೇಲೆ ಬ್ರ್ಯಾಂಚ್ ಪೌಡರ್ಸು, ಆಮೇಲೆ ಹಸಿರು ಹುಲ್ಲು ಇದನ್ನೆಲ್ಲ ಕೊಡ್ತೀವಿ. ಸ್ಪೆಷಲ್ ರೇಷನ್ನಲ್ಲಿ ಬಂದು ಗ್ರೀನ್ ಗ್ರಾಮು, ಆಮೇಲೆ ಬ್ಲ್ಯಾಕ್ ಗ್ರಾಮು, ಗೋಧಿ ಇದನ್ನೆಲ್ಲ ಬಾಯ್ಲ್ ಮಾಡಿ ತರಕಾರಿಗಳ ಜೊತೆ ಮತ್ತು ಇದ್ರ ಜೊತೆ ತೆಂಗಿನಕಾಯಿ ಜೊತೆ ನಾವು ಇದನ್ನು ಮಿಕ್ಸ್ ಮಾಡಿ ಕೊಡ್ತೀವಿ. ಪ್ರತಿನಿತ್ಯ ಎಷ್ಟು ಬಾರಿ ಕೊಡ್ತಾ ಇದ್ದೀರಿ ಅಂತ? 2 ಬಾರಿ ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಪೌಡರ್ನ 2 ಬಾರಿ ಕೊಡ್ತಾ ಇದ್ದೀವಿ. ಆಮೇಲೆ ಕಸೂರಿ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಡೈಲಿ 2 ಬಾರಿ ಕೊಡ್ತಾ ಇದ್ದೀವಿ. ಆನೆಗಳ ಆರೋಗ್ಯ ಸ್ಥಿತಿ ಯಾವ ಥರ ಇದೆ ಅಂತ? ಎಲ್ಲ ಆನೆಗಳು ಉತ್ತಮ ಆರೋಗ್ಯ ಸ್ಥಿತಿಯಲ್ಲಿದ್ದಾವೆ. ಯಾವುದೇ ಇದರಲ್ಲಿ ತೊಂದರೆ ಇಲ್ಲ. ಹಾಗಾಗಿ ಇದು ಸೆಕೆಂಡ್ ಬ್ಯಾಚ್ ಆನೆಗಳು ಯಾವಾಗ ಬರ್ಬೋದು? ಸೊ ಇದನ್ನು ನಾನು ಇನ್ನೊಂದು 2 ದಿನದಲ್ಲಿ ತಮಗೆ ತಿಳಿಸ್ತೀನಿ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಾವು ತರೋಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ಕೋತಾ ಇದ್ದೀವಿ. ಸರ್, ಈಗ ಕಂಜಾನ ಆನೆಯ ಪರಿಸ್ಥಿತಿ ಯಾವ ರೀತಿ ಇದೆ? ಕಂಜನ್ ಆನೆಗೆ ಏನು ಆರೋಗ್ಯ ರೀತಿ ಏನೂ ತೊಂದರೆ ಆಗಿಲ್ಲ. ಜಸ್ಟ್ ಒಂದು ಟ್ವಿಸ್ಟ್, ಅದು ಕಾಲಲ್ಲಿ ಏನಂದರೆ ಬೇಗ ನಡೆಯುವಾಗ ನಮ್ದು ಹೇಗೆ ಮನುಷ್ಯರಿಗೆ ಟ್ವಿಸ್ಟ್ ಆಗುತ್ತಲ್ಲ ಜಾಯಿಂಟಲ್ಲಿ, ಆ ಥರ ಒಂದು ಟ್ವಿಸ್ಟ್ ಆಗಿತ್ತು. ಈಗೆಲ್ಲ ಸರಿ ಹೋಗಿದೆ, ಏನು ತೊಂದರೆ ಇಲ್ಲ. ಈಗ ತಾಲೀಮಲ್ಲಿ ಭಾಗಿ ಆಗ್ತಾ ಇದ್ದಾನೆ, ಅವನು ಕೂಡ ತಾಲೀಮಲ್ಲಿ ಭಾಗಿ ಆಗ್ತಾ ಇದ್ದಾನೆ. ಏಕಲವ್ಯ ಫಸ್ಟ್ ಟೈಮ್ ಬಂದಿದೆ, ಯಾವ ರೀತಿ ಇದೆ ಸರ್ ಅದು ಬಿಹೇವಿಯರು? ಹೌದು, ಖಂಡಿತ. ಏಕಲವ್ಯದ ಏನು ಅಂತಂದರೆ ಅವನ ನಡಿಗೆ ಅದನ್ನೆಲ್ಲ ನೋಡಿದರೆ ಏನೋ ಒಂದು 10 ದಸರಾ ಮಾಡಿದ ಅನುಭವ ಹೊಂದಿರೋ ಆನೆ ಥರ ಅವನು ಇದೆ. ಹಾಗಾಗಿ ಒಳ್ಳೆಯ ಆನೆ ಅದು. ದಸರಾಗೆ ಹೇಳಿ ಮಾಡಿಸಿರುವಂಥ ಆನೆ ಕೂಡ ಅದು. ಹೌದು. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ ಪ್ರಭು ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್.